SMTV ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಬೀದರ್ ಜಿಲ್ಲೆಯ ಔರಾದಾಬಾದ್ ತಾಲೂಕಿನ ಔರಾದಾಬಾದ್ ಪಟ್ಟಣದ ಪಡಿತರ ಆಹಾರ ಧಾನ್ಯ ಅಕ್ಕಿ ಕಾಳು ಪಡಿತರ ಚೀಟಿದಾರರಿಂದ ಅಕ್ರಮವಾಗಿ ಖರೀದಿ ಮಾಡಿಕೊಂಡು ಸಮಾಜ ಕಲ್ಯಾಣ ಹಾಸ್ಟೆಲ್ ಹತ್ತಿರ ಗೋಡಾವಣದಲ್ಲಿ ಸಂಗ್ರಹ ಮಾಡಿರುವ ಆಹಾರ ಧಾನ್ಯವು ಬೋಲೆರೋ ಪಿಕಪ್ ವಾಹನದ ಮುಖಾಂತರ ರಾತ್ರಿ 10:40 ಸಮಯದಲ್ಲಿ ತುಂಬುತ್ತಿದ್ದರು. ಆ ಸ್ಥಳಕ್ಕೆ ರಾಷ್ಟ್ರೀಯ ಅಹಿಂದ ಸಂಘಟನೆಯ ಹಲವಾರು ಕಾರ್ಯಕರ್ತರು ಸೇರಿಕೊಂಡು ತುಂಬಿರುವ ವಾಹನವನ್ನು ತಡೆಯಲಾಯಿತು. ವಾಹನ ಸಂಖ್ಯೆ KA 38 A 3275 ಸಂಘಟನೆಯ ಕಾರ್ಯಕರ್ತರ ಮೇಲೆ ವಾಹನ ಚಾಲಕ ಹಲ್ಲೆಗೆ ಯತ್ನಿಸಿ ವಾಹನ ತೆಗೆದುಕೊಂಡು ಪರಾರಿಯಾಗಿರುತ್ತಾನೆ. ವಾಹನದ ಮಾಲೀಕರು ಯಾರು ಎಂಬುದನ್ನ ತನಿಖೆ ಮಾಡಿ ಕಳ್ಳ ಸಾಗಾಣಿಕೆ ಮಾಡಿರುವ ಆಹಾರ ಧಾನ್ಯಗಳು ಪತ್ತೆ ಹಚ್ಚಬೇಕು. GPS ಭಾವಚಿತ್ರದಲ್ಲಿ ಸೆರೆ ಹಿಡಿಯಲಾಗಿದ್ದು ಕಳ್ಳ ಸಾಗಾಣಿಕೆಯ ವಿಷಯವನ್ನ ಆಹಾರ ನಿರೀಕ್ಷಕರು ಔರಾದಾಬಾದ್ ಅವರಿಗೆ ದೂರವಾಣಿ ಕರೆ ಮಾಡಿದರೆ ಅಧಿಕಾರಿಗಳು ಕರೆಗೆ ಯಾವುದೇ ರೀತಿ ಸ್ಪಂದಿಸಿರುವುದಿಲ್ಲ. ಆಹಾರ ಧಾನ್ಯ ಕಳ್ಳ ಸಾಗಾಣಿಕೆಯಲ್ಲಿ ತಾಲೂಕಾ ಹಾಗೂ ಜಿಲ್ಲೆಯ ಅಧಿಕಾರಿಗಳ ಬೆಂಬಲ ಇರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಕಡುಬಡವರ ಆಹಾರ ಧಾನ್ಯವನ್ನ ಅಕ್ರಮವಾಗಿ ಸಂಗ್ರಹಿಸಿ ಪಡಿತರ ಚೀಟಿದಾರರಿಗೆ ಹಾಗೂ ಸರ್ಕಾರಕ್ಕೆ ಮೋಸ ಮಾಡಿ ಲಕ್ಷಾಂತರ ರೂಪಾಯಿಗಳನ್ನು ಲೂಟಿ ಮಾಡುತ್ತಿದ್ದಾರೆ. ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಕಳ್ಳ ಸಾಗಾಣಿಕೆ ಮಾಡಿರುವ ಬೊಲೆರೋ ಪಿಕಪ್ ವಾಹನದ ಮಾಲೀಕರ ವಿರುದ್ಧ ಮತ್ತು ಆಹಾರ ಅಕ್ಕಿ ಕಾಳು ಇಟ್ಟುಕೊಂಡಿರುವ ಗೋಡಾವಣ್ ಮಾಲೀಕರ ವಿರುದ್ಧ ಕಾನೂನಿನ ಚೌಕಟ್ಟಿನಲ್ಲಿ ಸೂಕ್ತವಾದ ತನಿಖೆ ಮಾಡಬೇಕು. 1 ವಾರದ ಒಳಗೆ ತನಿಖೆ ಮಾಡಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಒಂದು ವೇಳೆ ತನಿಖೆ ಆಗದಿದ್ದರೆ ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಲಕ್ಷ್ಮಣ ದೇವಕಟ್ಟಿಯ ಯುವ ಘಟಕ ರಾಜ್ಯಾಧ್ಯಕ್ಷರು ಮತ್ತು ಅವರ ಕಾರ್ಯಕರ್ತರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. SMTV ನ್ಯೂಸ್ ಬೆಂಗಳೂರು.